ಲಾಸ್ಟ್ ಡೇಟ್ ಇರೋದು ನಾಳೆನೆ ತಂದು ಕೊಡಬೇಕು. ಒಂದು ಫೋಟೋ, ಆಧಾರ್, ರೇಷನ್ ಕಾರ್ಡ್, BPL ಕಾರ್ಡ್, ಗ್ರೂಪಲ್ಲಿ ಇವಾಗ ಆಗ್ತಾರೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ. ಸದ್ಯಕ್ಕೆ ನೀವು ಕಾರ್ದು ಯಾರ್ದು ಇಲ್ಲ ಅಂದ್ರೆ ತಲೆ ಕೆಡಿಸ್ಕೊಬಿಡಿ, ಕಾರ್ದು ಬಿಟ್ಟುಬಿಡಿ, ತಲೆಯಿಂದ ಆಚೆ ಹಾಕಿ. SC ST ಬಿಟ್ಟು, ಯಾರೇಳಿ SC ST ಕ್ಯಾಟಗರಿ ಬಿಟ್ಟು ಅವ್ರು ಇದ್ರೂ ಕೂಡ ನೋಟ್ ಮಾಡ್ಕೊಳ್ಳಿ. ಯಾರಿದ್ದಾರೆ SC ST ಅವರು ನಿಮ್ಮ ಗುಂಪಲ್ಲಿ ಯಾರೋ ಇದ್ರು 3 ಇದ್ದಾರೆ ಅಂದ್ರೆ ಅವ್ರದ್ದು ಕೂಡ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಬಟ್ ಅವ್ರಿಗೆ ಇವಾಗ ಲೋನ್ ಇಲ್ಲ, ನೆಕ್ಸ್ಟ್ ಮಂತ್ ಅಥವಾ ನೆಕ್ಸ್ಟ್ ಮಂತ್ ಬಿಡ್ತಾರೆ, ಅವಾಗ ನಾವು ಇವ್ರಿಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಈಗ ಪ್ರೆಸೆಂಟ್ ಇರೋದು ಅದರ್ ಕ್ಯಾಟಗರೀಸ್ ಎಲ್ಲರಿಗೂ 2A 3A 1B 1A ಅಂದರೆ ಉಪ್ಪಾರ ಸಮಾಜ, ಸವಿತ ಸಮಾಜ, ಒಕ್ಕಲಿಗ, ಇನ್ನು ಯಾರ್ಯಾರು ಬರ್ತಾರೋ, ಆಮೇಲೆ ಅಂಬಿಗ, ಮರಾಠೀಸು, ವೀರಶೈವ ಲಿಂಗಾಯತ, ಪ್ರತಿಯೊಬ್ಬರಿಗೂ ಇದೆ. ಸೊ ಇಷ್ಟು ಜನನು ಡಾಕ್ಯುಮೆಂಟ್ಸ್ನ ಅವ್ರಿಗೆ ತಂದುಕೊಡ್ಬೇಕು. ನಾನೊಂದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅಂತ ಕೊಟ್ಟಿರ್ತೀನಿ, ಅದಕ್ಕೆ ಸೈನ್ ಬೇಕು ಎಲ್ಲರಿಗೂ ಜೆರಾಕ್ಸು, ಅದ್ರ ಜೊತೆಗೆ ಒಂದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್, ಅದನ್ನು ಇವ್ರ ಹತ್ರ ತಲುಪಿಸ್ಬೇಕು. ಓಕೆನಾ? ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಯಾರು ತಂದು ಕೊಡ್ತಾರೆ ಅವ್ರಿಗೆ ಆದ್ಯತೆ. 30ನೇ ತಾರೀಕು ಲಾಸ್ಟ್ ಡೇಟ್ ಇರೋದು. ನಾನು ಡಾಕ್ಯುಮೆಂಟ್ ತೊಗೊಳೋದು 28ಕ್ಕೆ ಲಾಸ್ಟ್. ಯಾಕಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ OTP ಬರುತ್ತೆ, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ತೀನಿ, OTP ಬರುತ್ತೆ. ಆಮೇಲೆ ಇವಾಗ ನೀವು ಕೊಡ್ತೀರಾ ಅಂದರೆ ಇದಕ್ಕೆ 6 ತಿಂಗಳಾಗುತ್ತೆ ಲೋನ್ ಬರುತ್ತೆ. ನಾಳೆನೇ ಬರ್ಬೋದು, ನನಗೆ ಗೊತ್ತಿಲ್ಲ, ನಾನು ಟೈಮ್ ತೊಗೊಳೋದು ಆಗ್ತೀನಿ. ಯಾಕೆ ಅಂತ ಹೇಳಿದ್ರೆ ಯಾರು ಬಂದು ಹೇಮಲತಾ ಅವ್ರನ್ನ, ಸರ್ನ, ಶಿಲ್ಪ ಅವ್ರನ್ನ ನನ್ನ ಬಂದು ಪ್ರಶ್ನೆ ಮಾಡೋ ಥರ ಇಟ್ಕೋಬಾರ್ದು ಅಂತ ಹೇಳಿ 6 ಮಂತ್ ಟೈಮ್ ತಗೊಳ್ಳಿ. ಇದಕ್ಕೆ ಇದು ಒಂದು ಗೌರ್ಮೆಂಟದು, ನಿಮಗೆ ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ಈಗ ನೀವು ಎಲ್ಲ ಒಂದು ಕಡೆ 50,000 1 ಲಕ್ಷ ಲೋನ್ ತೊಗೊಂಡ್ರೆ ತಿಂಗಳಿಗೆ ಎಷ್ಟು ಕಟ್ಟಬೇಕಾಗುತ್ತೆ ಮಿನಿಮಮ್? 10,000. ಆಮೇಲೆ ಈಗ ಬರೋ ಬ್ಯಾಂಕಿಂಗಲ್ಲಿ 5,000 1 ಲಕ್ಷಕ್ಕೆಲ್ಲ ಕಟ್ಟಬೇಕಲ್ವಾ? ಇದಕ್ಕೆ 1,500 ರೂಪಾಯಿ ಅಷ್ಟೇ ಕಟ್ಟಬೇಕು. ಎಷ್ಟು ಕೇಳಿ? 1 ಲಕ್ಷಕ್ಕೆ 1,500 ರೂಪಾಯಿ ಕಟ್ಟಬೇಕು. ಆಮೇಲೆ ಇನ್ನೊಂದು ವಿಷಯ, ಹೇಮೋ ಅವ್ರ ಹತ್ರ ಕೇಳ್ಬಿಟ್ಟು ನಾನು ನಿಮ್ಮ ಹತ್ರ ಹೇಳ್ತೀನಿ, ಅದನ್ನು ಹೇಳ್ಬೇಕಾ ಬೇಡ ಅಂತ ಆಮೇಲೆ ಹೇಳ್ತೀನಿ. ಈ ಥರ ಇದೆ ದಾಖಲಾತಿಗಳು. ಆಮೇಲೆ ರೇಷನ್ ಕಾರ್ಡ್ ಯಾರ್ದಿಲ್ಲ ಅವ್ರ ಹತ್ರ ಕೊಟ್ಟಿರಿ. ಆಮೇಲೆ ನಿಮ್ಮ ಮನೇಲಿ 60 ವರ್ಷದ ಮೇಲ್ಪಟ್ಟವರು ಯಾರಾದರೂ ಇದ್ರೆ, ಸೀನಿಯರ್ ಸಿಟಿಸನ್ ಕಾರ್ಡ್ ಆಗಿಲ್ಲ ಅವ್ರಿಗೆ ಅಂದರೆ ಅವ್ರದನ್ನ ಆಧಾರ್ ಕಾರ್ಡು, ಫೋನ್ ನಂಬರ್ ಬ್ಯಾಂಕಿಗೆ ಲಿಂಕ್ ಇರಬೇಕು, ಬ್ಲಡ್ ರಿಪೋರ್ಟ್ ಅವ್ರದ್ದು ಯಾವುದು ರಕ್ತದ ಗುಂಪು ಅನ್ನೋದನ್ನ ಒಂದು ರಿಪೋರ್ಟು, ಒಂದು ಆಧಾರ್ ಕಾರ್ಡು, ಫೋನ್ ನಂಬರು ಲಿಂಕ್ ಆಗಿರಬೇಕು, ಮತ್ತೆ ಒಂದು ಫೋಟೋ ಇವ್ರ ಆಫೀಸಿಗೆ ತೊಗೊಂಬಂದು ಕೊಡಿ. ಸೀನಿಯರ್ ಸಿಟಿಸನ್ ಯಾಕೆ ಸೀನಿಯರ್ ಸಿಟಿಸನ್ ಕಾರ್ಡ್ ಅಂದರೆ 60 ವರ್ಷ ಮೇಲ್ಪಟ್ಟವ್ರಿಗೆ ಅದನ್ನು ಮಾಡಿದ್ರೆ ಬಸ್ಸಲ್ಲಿ 25% ಅವ್ರಿಗೆ ಸಬ್ಸಿಡಿ ಸಿಗುತ್ತೆ, ಫ್ಲೈಟಲ್ಲಿ ಸಿಗುತ್ತೆ, ಟ್ರೈನಲ್ಲಿ ಸಿಗುತ್ತೆ. ಆಮೇಲೆ ಅವ್ರು ಸ್ವಂತ ಬಿಲ್ಡಿಂಗ್ ಇಟ್ಕೊಂಡಿರ್ತಾರಲ್ಲ ಅವ್ರಿಗೆ 25% ಟ್ಯಾಕ್ಸ್ ಎಕ್ಸಾಮಿನೇಷನ್ ಸಿಗುತ್ತೆ. ಇದು ಗೊತ್ತಾ ಎಲ್ರಿಗೂ? 60 ವರ್ಷದ ಮೇಲ್ಪಟ್ಟವರಿಗೆ ಒಂದು ಫೋಟೋ, ಆಧಾರ್, ಬ್ಲಡ್ ರಿಪೋರ್ಟ್ ಇಷ್ಟು ಬೇಕು. ಆಧಾರ್ ನಂಬರು ಮೊಬೈಲ್ಗೆ ಲಿಂಕ್ ಆಗಿರಬೇಕು, ಅದನ್ನು ಕೂಡ ಮಾಡಿಕೊಡ್ತೀವಿ. ಇವ್ರ ಹತ್ರ ನೀವು ದಾಖಲಾತಿನ ಸಂಪರ್ಕ ಮಾಡಿ. ನಿಮ್ಮ ಫ್ಯಾಮಿಲಿನಲ್ಲಿ ಯಾರೇ ಇರಲಿ, ನಿಮ್ಮ ಅತ್ತೆ ಮಾವ, ನಿಮ್ಮ ಯಜಮಾನ್ರ ಅತ್ತೆ ಮಾವ ಯಾರು ಇರ್ತಾರಲ್ಲ, ಆಮೇಲೆ ಅವ್ರು ಯಾವ ಊರಲ್ಲಾದರೂ ಇರಲಿ, ಆಮೇಲೆ ಯಾವ ಊರ್ದಾದ್ರೂ ಆಗಿರಲಿ, ಆಧಾರ್ ಬೆಂಗಳೂರದೇ ಇರಬೇಕಂತ ಏನಿಲ್ಲ, ಯಾವ ಊರ್ದಾದ್ರೂ ಇದ್ರೂ ಓಕೆ. ಒಂದು ಮಾಹಿತಿ ಆಯಿತು. ವೋಟರ್ ID ಒಂದು ಹೇಳಿದ್ದೀನಿ, ರೇಷನ್ ಕಾರ್ಡ್ದು ಒಂದು ಹೇಳಿದ್ದೀನಿ, ಅದೇ ಹೇಳ್ತೀನಿ. ಮತ್ತು ಇನ್ನೊಂದು, ನಿಮ್ಮ ಇಷ್ಟು ಇಲ್ಲಿ ಬಂದಿರೋಂಥ ಫ್ಯಾಮಿಲಿಗಳಲ್ಲಿ ಯಾರಾದ್ರೂ ಕಟ್ಟಡ ಕಾರ್ಮಿಕರ ಕೆಲಸ ಅಂದರೆ ಗೊತ್ತಾ ನಿಮಗೆ? ಕಟ್ಟಡ ಕಾರ್ಮಿಕರ ಕೆಲಸ ಗೊತ್ತಾ? ಲೇಬರ್ಗಳು, ಕಾರ್ಪೆಂಟರ್ ಮಾಡೋದು, ಗಾರೆ ಕೆಲಸ ಮಾಡ್ತಾರೆ, ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾರೆ, ಪ್ಲಂಬಿಂಗ್ ಕೆಲಸ, ಮೋರಿ ಕೆಲಸ ಮಾಡ್ತಾರೆ ಗೊತ್ತಾ? ಅವ್ರು ಯಾರಾದ್ರೂ ಇದ್ದಾರಾ ನಿಮ್ಮಲ್ಲಿ? ಕಾರ್ಮಿಕರ ಕಾರ್ಡ್ ಮಾಡಿಸಿದ್ದೀರಾ? ಮಾಡಿಸಿಲ್ಲ. ಅದೇ ರಿನಿವಲ್ ಮಾಡಿಸಿದಾರಾ? ಲೇಬರ್ ಕಾರ್ಡ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ, ಕನ್ನಡದಲ್ಲಿ ಕಟ್ಟಡ ಕಾರ್ಮಿಕರು. ನಿಮಗೆಲ್ಲ ಬರಲ್ಲ, ಸಾರಿ, ನಿಮ್ಗೆ ಯಾರಿಗೂ ಅಲ್ಲ. ಇದನ್ನ ಫೇಕ್ ಮಾಡಿದ್ರು ಮುಂಚೆ ಎಲ್ಲರಿಗೂ, ನಿಮ್ಮಂಥವ್ರಿಗೆ. ಅದು ಇವಾಗ ಇಲ್ಲ, ಸ್ಟಾಪ್ ಆಗಿದೆ. ಎಲ್ಲಾರನ್ನೂ ಕಾರ್ಡ್ ಫ್ರೀಸ್ ಮಾಡಿದ್ದಾರೆ. ನಿಜವಾಗಿ ಕೆಲಸ ಮಾಡ್ತಾ ಇರೋಂಥವ್ರು ಇದ್ರೆ ನಿಮ್ಮಲ್ಲಿ, ನಿಮ್ಮ ಫ್ಯಾಮಿಲಿಗಳು ಯಾರಾದ್ರೂ ಇದ್ರೆ, ಕಾರ್ಡ್ ಮಾಡಿ ರಿನಿವಲ್ ಆಗಿರಲ್ಲ ಅಲ್ವಾ? ರಿನಿವಲ್ ಆಗಿರಲ್ಲ ಅಂಥವ್ರು ಇದ್ರೆ ಡಾಕ್ಯುಮೆಂಟ್ಸ್ ತಂದ್ಕೊಡಿ. ಏನು ಬೇಕು ಅಂತ ಹೇಳಿದ್ರೆ, ಯಾರು ಕಟ್ಟಡ ಕಾರ್ಮಿಕರು ಒಂದು ಫೋಟೋ ಅವ್ರದ್ದು ಆಧಾರ್ ಕಾರ್ಡ್, ಅವ್ರದ್ದು ರೇಷನ್ ಕಾರ್ಡ್ ಅಂದರೆ ಫ್ಯಾಮಿಲಿದು, ಇಲ್ಲ ಅಂದ್ರೂ ಪರವಾಗಿಲ್ಲ. ಆಯುಷ್ಮಾನ್ ಭಾರತ್ ಮಾಡಿಸಿದ್ದೀರಾ? ಆಯುಷ್ಮಾನ್ ಭಾರತ್ ಕಾರ್ಡ್ ಗೊತ್ತಲ್ವಾ? ಅದು ಕೊಡಿ. ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಯಾರ್ದು? ಅವ್ರದೇ ಪರ್ಸನ್ದು. ಆಮೇಲೆ ಅವ್ರ ಅಪ್ಪ ಅಮ್ಮ ಯಾರು ಲೇಬರ್ ಕಾರ್ಡ್ ಮಾಡ್ತಾರೆ, ಅವ್ರ ಅಪ್ಪ ಅಮ್ಮ, ಹೆಂಡತಿ, ಮಕ್ಕಳು, ಇಷ್ಟೂ ಜನದ್ದು ಆಧಾರ್ ಕಾರ್ಡ್. ಯಾಕೆ ಅಷ್ಟೂ ಜನದ್ದು ಆಧಾರ್ ಕಾರ್ಡ್ ಅಂತ ಕೇಳಿದ್ರೆ, ನಾಳೆ ದಿನ ಅವರಿಗೆ ಫ್ಯಾಮಿಲಿನಲ್ಲಿ ಏನಾದರೂ ಒಂದು ಹಾಸ್ಪಿಟಲೈಸ್ ಏನಾದರೂ ತೊಂದರೆ ಬಂದ್ರೆ ಅದನ್ನ ಅವರು ಅಲ್ಲಿ ಹಾಸ್ಪಿಟಲ್ ತೋರಿಸ್ಕೊಂಡು ಬಿಲ್ ಕಟ್ಟಿ ನಂತರ ಬಂದು 2 ಲಕ್ಷ ತನಕ ಕ್ಲೈಮ್ ಮಾಡಬೇಕು ಫ್ರೀ ಆಗಿ. ಫಸ್ಟ್ ಬಿಲ್ ಕಟ್ಟಬೇಕು,
ಮೇಡಮ್ ಅವತ್ತು ನೀವು ಹೇಳ್ಬಿಟ್ರಲ್ಲ 2 ಲಕ್ಷ ಬಿಲ್ ಆಗುತ್ತೆ ದುಡ್ಡು ಕೊಡಿ ಅಂದ್ರೆ ನಮ್ಗೆ ಕೊಡಕ್ಕಾಗಲ್ಲ. ಆಮೇಲೆ ಕೇಳ್ಬೇಡಿ, ನೀವು ದುಡ್ಡು ಕಟ್ಟಬೇಕು. ಆಮೇಲೆ ಹಾಸ್ಪಿಟಲ್ಗೆ ಹೋಗೋಕ್ ಮುಂಚೆ ನನ್ನ ಕೇಳಬೇಕು. ನಾನು ಹೇಳೋ ಹಾಸ್ಪಿಟಲ್ಗೆ ಹೋದ್ರೆ ಮಾತ್ರ ನಿಮ್ಗೆ ದುಡ್ಡು ರಿಟರ್ನ್ ಸಿಗೋದು. ನೀವು ಯಾವ್ದೋ ಹತ್ರದಲ್ಲಿ ಪಕ್ಕದಲ್ಲಿ ಐತೆ ಇಲ್ಲೇ ಐತೆ ಅಂತ ಹೋದ್ರೆ ಸಿಗಲ್ಲ. ಅದು ನನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ನಾನು ಹೇಳ್ತೀನಿ, ಹೇಮ ಅವ್ರ ಹತ್ರ ಹಾಸ್ಪಿಟಲ್ ಲಿಸ್ಟ್ ಕೊಟ್ಟಿರ್ತೀನಿ. ಮೇಡಮ್ ನನ್ಗೆ ಈ ತರ ನಮ್ಮ ಮನೇಲಿ ಈ ತರ ಪ್ರಾಬ್ಲಮ್ ಆಗಿದೆ, ಈ ಹಾಸ್ಪಿಟಲ್ಗೆ ಹರ್ನಿ ಆಪರೇಷನ್, ಗರ್ಭಚೀಲ ಆಪರೇಷನ್, ತಲೆ ಆಪರೇಷನ್, ಬೆನ್ಮೂಳೆ ಆಪರೇಷನ್, ಕೈ ಆಪರೇಷನ್ ಏನೋ ಒಂದಿರುತ್ತೆ, ಹೋಗಿ ಅಡ್ಮಿಟ್ ಆಗಬೇಕು ಅಂದ್ರೆ ಇವರು ಹಾಸ್ಪಿಟಲ್ ನೇಮ್ ಹೇಳ್ತಾರೆ ನಿಮ್ಗೆ. ಸೊ ಅವಾಗ ನೀವು ಆ ಹಾಸ್ಪಿಟಲ್ಗೆ ಹೋಗಿ ಬಿಲ್ಲೆಲ್ಲ ತಗೊಂಬಂದು ಕೊಟ್ರೆ ಕಟ್ಟಾದ್ಮೇಲೆ ಅದನ್ನ ನಿಮಗೆ ವಾಪಸ್ ಕೊಡಿಸ್ತೀವಿ. ಓಕೆನಾ? ಎಲ್ಲಾರ್ದು ಆಧಾರ್ ಕಾರ್ಡ್ ಹೇಳಿದ್ರಲ್ಲ, ನಮ್ಮ ಯಜಮಾನದ ಅಪ್ಪ ಅಮ್ಮ ತೀರೋಗಿದಾರಲ್ಲ, ತೀರೋದ್ರು ನನಗೆ ಅವ್ರ ಹೆಸರು, ಅವ್ರ ಏಜ್ ಬೇಕು, ಕೊಟ್ರೆ ಸಾಕು. ತೀರೋಗಿದ್ರೆ ಅವ್ರ ಅಪ್ಪ ಅಮ್ಮ ಇಲ್ಲ ಅಂದ್ರೆ, ತೀರೋಗಿದ್ರೆ ಅವ್ರದ್ದು ಹೆಸರು, ಅವ್ರ ಏಜ್ ಕೊಟ್ರೆ ಸಾಕು. ತಮಿಳ್ನಾಡು ಆಧಾರ್ ಕಾರ್ಡು ಆಗುತ್ತೆ, ಅಲ್ಲಿದ್ದಿದ್ರು ಆಗುತ್ತೆ. ಇಲ್ಲೇ ನೀವು ಪ್ರೆಸೆಂಟ್ ಯಾವ ಅಡ್ರೆಸ್ ಅಲ್ಲಿ ಇದ್ದೀರಲ್ಲ ಅದು ಅಡ್ರೆಸ್ ಪ್ರೂಫ್ ಏನಾದ್ರು ಬೇಕು. ಗ್ಯಾಸ್ ಬಿಲ್, ಮನೆ ಅಗ್ರಿಮೆಂಟ್ ಆ ಥರ ಏನಾದ್ರು ಕೊಡ್ಬೇಕು. ಒಂದಾಯ್ತಾ? ಏನಾದ್ರು ನಡೆಯುತ್ತೆ. ಒಂದಾಯ್ತಾ? ಕಾರ್ಮಿಕರ ಕಾರ್ಡ್ ಬಗ್ಗೆ ಒಂದು ಏನಾಯ್ತು ನಿಮ್ಗೆ? ಇವಾಗ ಕಾರ್ಮಿಕರ ಕಾರ್ಡ್ ಮಾಡಿಸ್ಕೊಂಡ್ರಿ ಅಲ್ವಾ? ಮಾಡಿಸ್ಕೊಂಡ್ ನಂತರ ಪ್ರಯೋಜನಗಳ ಬಗ್ಗೆ ಗೊತ್ತಾ? ಮಾಡಿಸ್ಕೊಂಡ್ರೆ ಇವಾಗ